ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಅಶ್ವಿನಿ ತೀರ್ಥಹಳ್ಳಿ. ಹೌದು, ಇವತ್ತು ನಾನು ಒಂದು ಮಲ್ನಾಡ್ ಸ್ಪೆಷಲ್ ಡಿಶ್ ನ ಮಾಡ್ತಾ ಇದ್ದೀನಿ. ನಾನು ಒಂದು ಪಲಾವ್ ವಿಡಿಯೋ ಹಾಕಿದ್ದೆ, ಸೊ ಅದಕ್ಕೆ ಒಬ್ರು ಕಮೆಂಟ್ ಮಾಡಿದ್ದಾರೆ, ನೀವು ಮಲ್ನಾಡವ್ರು ಆಗಿರೋದ್ರಿಂದ ಸೊ ಮಲ್ನಾಡ್ ಸ್ಪೆಷಲ್ ತೋರಿಸಿ ಅಂತ. ಸೊ ಮಲ್ನಾಡ್ ಸ್ಪೆಷಲ್ ನೀರ್ ದೋಸೆ. ಹಾಗಾಗಿ ಇವತ್ತು ನಾನು ನೀರ್ ದೋಸೆ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಹಾಗಾದ್ರೆ ಯಾಕೆ ತಡ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ದೋಸೆ ಅಕ್ಕಿನ ಓವರ್ ನೈಟ್ ನೆನೆಸಿಟ್ಕೊಂಡಿದ್ದೆ. ಸೊ ನೀಟಾಗಿ ಒಂದು 3 to 4 ಟೈಮ್ಸ್ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ರುಬ್ಬಿಟ್ಕೊಂಡೆ. ನೋಡಿ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ತೆಳ್ಳಗಿರಬೇಕು, ಓಕೆನಾ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸೊ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಜಾರಲ್ಲಿರೋ ನೀರನ್ನ ಕಲಿಸ್ಕೊಂಡು ಹಾಕ್ಕೊಂಡ್ರೆ ನೋಡಿ ಈ ಥರ ತೆಳ್ಳಗೆ ನೀರು ದೋಸೆಗೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಈ ಥರ ನಮ್ಮ ಕನ್ಸಿಸ್ಟೆನ್ಸಿ ಇದ್ದರೆ ನೀರು ದೋಸೆ ಚೆನ್ನಾಗಿ ಬರುತ್ತೆ. ಇವಾಗ ಕಾವಲಿ ಇಟ್ಕೊಳ್ಳೋಣ. ನಾವು ಇಲ್ಲಿ ಕಾವಲಿ ಇಟ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ನಾನೀಗ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಹಚ್ಕೊಂಡು ನೋಡಿ ಯಾವ ರೀತಿ ಇವಾಗ ಕಾವಲಿ ಕಾದಿದೆ. ಸೊ ಈಗ ನಾನು ನೀರು ದೋಸೆನ ಹಾಕ್ತಾಯಿದ್ದೀನಿ. ಇದು ದೋಸೆ ಹಾಕ್ದಂಗಲ್ಲ, ಸುಮ್ಮನೆ ಹಿಟ್ಟನ್ನ ಚೆಲ್ಲಬೇಕು, ಓಕೆನಾ. ನಾನೀಗ ಹೆಂಗೆ ತೋರಿಸ್ತಾ ಇದ್ದೀನಲ್ಲ ಆ ಥರ ನೀವು ಹಿಟ್ಟನ್ನ ಚೆಲ್ಲೋದ್ರಿಂದ ಸೊ ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ತೆಳ್ಳಗಿರುತ್ತೆ ಇದು. ಒಬ್ಬರು ಆರಾಮಾಗಿ ಒಂದು 5-6 ದೋಸೆ ತಿನ್ಬೋದು. ಚೆನ್ನಾಗಿ ತಿಂತೀವಿ ಅಂದರೆ ಒಂದು 10 ಕೂಡ ತಿನ್ಬೋದು. ಮಿಸ್ಸಾಗಿ ಕೆಳಗೆ ಬಿತ್ತು, ಇಟ್ಸ್ ಓಕೆ, ಇಗ್ನೋರ್ ಮಾಡಿ ಅದನ್ನು. ಬಟ್ ಈ ಥರ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಹೊತ್ತು ಒಂದು 3 ಮಿನಿಟ್ಸ್ ಅಷ್ಟೇ ಇದು ಬೇಯೋಕ್ಕೆ. ಸೊ 3 ಮಿನಿಟ್ಸ್ ಬೇಯ್ತಿದ್ದಂಗೆ ಈ ಥರ ತಕ್ಕೋಬೇಕು. ಫಸ್ಟ್ನೇ ದೋಸೆ ಅಲ್ವಾ, ಫಸ್ಟ್ನೇ ದೋಸೆ ಒಂಚೂರು ಈ ಥರ ಆ ಕಡೆ ಈ ಕಡೆ ಆಗುತ್ತೆ. ಬಟ್ ಎರಡನೇ ದೋಸೆಯಿಂದ ಚೆನ್ನಾಗಿ ಬರುತ್ತೆ, ಯಾಕಂದರೆ ಫಸ್ಟ್ ಕಾವಲಿಗೆ ಹಾಕಬೇಕಾದ್ರೆ ಅದು ಕಾವಲಿ ಇನ್ನೂ ರೆಡಿ ಇರಲ್ಲ ದೋಸೆ ತೊಗೊಳಕ್ಕೆ. ಸೊ ಫಸ್ಟ್ ದೋಸೆ ಯಾವಾಗಲೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಇದಾಗತ್ತೆ. ಸೊ ನೀವು ಎರಡನೇ ದೋಸೆಯಿಂದ ಚೆನ್ನಾಗಿ ಬರುತ್ತೆ. ಬಟ್ ನೀರು ದೋಸೆ ಮಾಡಬೇಕಾದ್ರೆ ಇನ್ನೊಂದು ಡ್ರಾಬ್ಯಾಕ್ ಏನಂದರೆ ಈ ಥರ ಎಲ್ಲ ಸ್ಟವ್ ಮೇಲೆಲ್ಲ ಚೆಲ್ಲುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ನೀರು ದೋಸೆ ಮಾಡಬೇಕಾದ್ರೆ ಚೆಲ್ಲೋದು ಇಟ್ಸ್ ಕಾಮನ್. ಸೊ ಅದನ್ನು ಹಾಗೇ ಹಾಕಬೇಕಂದ್ರೆ ಆಗಲ್ಲ. ಸೊ ಈ ಥರ ಚೆಲ್ಲಬೇಕಾದ್ರೆ ನಾವು ಕಾವಲಿ ಮೇಲೆ ಸೊ ಆ ಕಡೆ ಈ ಕಡೆ ಚೆಲ್ಲೋದು ಕಾಮನ್. ಸೊ ಅದು ಆಮೇಲೆ ಒರೆಸ್ಕೊಂಡ್ರೆ ಆಯಿತು. ಬಟ್ ನೀರು ದೋಸೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್. ಕೆಲವರು ನಾನ್ ವೆಜ್ ತಿನ್ನೋರು ಲೈಕ್ ಚಿಕನ್ ಸುಕ್ಕ ಆ ಥರ ಎಲ್ಲ ಮಾಡಿಕೊಂಡು ತಿಂತಾರೆ, ಮೀನು ಎಲ್ಲ ಮಾಡ್ಕೊಂಡು ತಿಂತಾರೆ. ಬಟ್ ಚೆನ್ನಾಗಿರುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ. ನೀರು ದೋಸೆ ಎಲ್ಲರಿಗೂ ಫೇವ್ರೆಟ್. ಆಲ್ಮೋಸ್ಟ್ ಮಲೆನಾಡವ್ರಿಗಂತೂ, ನಮಗಂತೂ ಇದು ಮನೆಯಲ್ಲಿ ದಿನ ಅಂದರೆ ವಾರದಲ್ಲಿ ಒಂದು 2-3 ಸಲ ನಾವು ಮಾಡ್ತೀವಿ. ಸೊ ನಮ್ಗೆ ಅಷ್ಟು ಫೇವ್ರೆಟ್ ಇರುತ್ತೆ ಇದು. ಮತ್ತು ವೆರಿ ಈಸಿ ಕೂಡ. ದೋಸೆ ಅಕ್ಕಿನ ರಾತ್ರಿ ನೆನೆ ಹಾಕಿದ್ರೆ ಆಯಿತು, ಸೊ ಬೆಳಗ್ಗೆ ರುಬ್ಕೊಂಡ್ರಾಯ್ತು. ವೆರಿ ಈಸಿ ಕೂಡ ಮಾಡೋಕ್ಕೆ. ಸೊ ತುಂಬ ಈಸಿಯಾಗಿ ಇದನ್ನು ಮಾಡ್ಕೊಂಡು ಹೋಗ್ಬೋದು. ನೋಡಿ ಈ ಮೆಥಡಲ್ಲಿ ಮಾಡ್ಕೊಂಡು ಹೋಗಿ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನಿಲ್ಲಿ ಕಾಯಿ ಚಟ್ನಿ ಮಾಡಿಲ್ಲ, ಸಾರಿತ್ತು, ಸಾರು ಹಚ್ಕೊಂಡು ತಿಂದ್ಕೊಂಡೆ.